ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಕೆಂಪೇಗೌಡರು ಕಟ್ಟಿದ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ HC ಬಾಲಕೃಷ್ಣ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಬಾಲಕೃಷ್ಣ MLA ಆಗಿ ಈಗ 2 ವರ್ಷ ಪೂರ್ಣ ಆಗ್ತಾ ಇದೆ. ಕಳೆದ 2 ವರ್ಷದ ಅವಧಿಯಲ್ಲಿ ಬಾಲಕೃಷ್ಣ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರ. ಚುನಾವಣಾ ವೇಳೆಯಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದಾರ. ಕ್ಷೇತ್ರದಲ್ಲಿ ಇನ್ನೂ ಏನೇನು ಜ್ವಲಂತ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಜನರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡ್ತೇವೆ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಇರುವ ಬಿಡದಿ ಹೋಬಳಿ ಕೂಡ ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದೆ. ಈಗ ನಾವು ಬಿಡದಿ ಟೌನ್ ನಲ್ಲಿ ಇದ್ದೇವೆ. ಬಿಡದಿ ಟೌನ್ ನಲ್ಲಿರುವಂತಹ ಜನರೊಂದಿಗೆ ಈಗ ಮಾತನಾಡೋಣ. ಮುಖ್ಯವಾಗಿ ಕಾಂಗ್ರೆಸ್ನ MLA HC ಬಾಲಕೃಷ್ಣ ಅವರು ಈ ಕ್ಷೇತ್ರವನ್ನ ಈಗ ಕಳೆದ 2 ವರ್ಷಗಳಿಂದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರಾ ಇಲ್ವಾ, ಹೇಗೆ, ಮತ್ತು ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಜನರೊಂದಿಗೆ ಈಗ ಮಾತನಾಡೋಣ. ನಿಮ್ಮ ಈ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಿಡದಿ ಹೋಬಳಿಯಲ್ಲಿ ಸುಮಾರು ಬಿಡದಿಯಿಂದ ಕೊಳ್ಳಂಗಳ್ಳಿವರೆಗೂ 13 ಕೋಟಿಗೆ ಅಭಿವೃದ್ಧಿ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಇದೆ. ಮತ್ತೆ ಇದು ಬೈರ್ಮಂಗಲ ಮತ್ತು ಗೋಪಳ್ಳಿಗೆ ಮತ್ತು ಬಿಜ್ಜು 10 ಕೋಟಿಗೆ ಕೆಲಸ ನಡೀತಾ ಇದೆ. ಬಾಲಣ್ಣ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಫ್ರೀ ಅಂತ ಕೊಟ್ಟವ್ರು ಅಲ್ವಾ? ಏನ್ ಫ್ರೀ ಅಂತ ಕೊಟ್ಟು ಏನ್ ಪ್ರಯತ್ನ ಮಾಡಿದ್ದಾರೆ? ಡೈಲಿ ಪಾಸ್ ಅವ್ರಿಗೆ ಲೇಡೀಸ್ ಬೇಕೇ ಬೇಕು ಅಂತ ತಿಳ್ಕೊಳ್ಳಿ. ಕೂಲಿ ಕಾರ್ಮಿಕರಿಗೆ ಬೇಕು ಪಾಸ್ ಬೇಕು. ಎಂತ ಪಾಸ್ ಬೇಕು ಅಂದ್ರೆ ತಿಂಗಳಿಗೆ ಅವ್ರು ಡೈಲಿ ಕೂಲಿ ಓದೇ ಹೋಯ್ತಾರೆ, ಅವ್ರು ಪಾಸ್ ತಗೋತಾರೆ. ಎಲ್ಲರಿಗೂ ಒಂದೇ ಮಾಡಿದ್ರೆ ಕೂಲಿ ಕಾರ್ಮಿಕರು ಕೊಡ್ಲಿ 500 ರೂಪಾಯಿ ಪಾಸ್ ತಿಂಗಳಿಗೆ ಕೊಡ್ಲಿ. 1,500 ಎಂತ ಮಾಡ್ಬೇಕು ಅವರು? ಈಗ ನಿಮ್ಮ ಬಿಡದಿ ಟೌನ್ ನಲ್ಲಿ ಏನ್ ಸಮಸ್ಯೆಗಳಿವೆ, ಏನು, ಹೇಗೆ? ಈಗ MLA ಬಾಲಕೃಷ್ಣ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? ಯಾವ್ದು ಮಾಡ್ತಾ ಇಲ್ಲ ಇನ್ನ, ಯಾವ್ದು ಮಾಡ್ತಾ ಇಲ್ಲ ಇನ್ನ, ಯಾವ್ದು ಮಾಡಿಲ್ಲ ಇನ್ನ. ಇನ್ಮೇಲೆ ಏನಾದ್ರು ಮಾಡ್ತಾರ ರೈತರ ಕೆಲಸ ಇದು ಮಾಡ್ತಾವ್ರೆ, ರೋಡ್ ಎಲ್ಲ ಮಾಡ್ತಾವ್ರೆ. ರೈತರು ಪರವಾಗಿಲ್ಲ, JDS ಗಿಂತ ಕಾಂಗ್ರೆಸ್ ಪರವಾಗಿಲ್ಲ. MLA ಬಾಲಕೃಷ್ಣ ಅವ್ರು ಕೆಲಸ ಮಾಡ್ತಾ ಇದಾರಾ? ಮಾಡ್ತಾವ್ರೆ, ಕಣ್ ಕಾಣ್ತಿಲ್ಲ ಶಾಲೆಗಳು. ಅವರು ಮಾಗಡಿ ಮಾಡ್ತಾವ್ರೆ, ಬಿಡದಿ ಮಾಡ್ತಾ ಇಲ್ಲ. ಬಿಡದಿ ಹೋಬಳಿಲಿ ಮಾಗಡಿ ಮಾಡ್ತಾ ಇರ್ಬೋದು. ಆಮೇಲೆ ಅವ್ರಿಗೆ ಸಚಿವ ಸಿಕ್ಕರೆ DK ಶಿವಕುಮಾರ್ ಏನೋ ಬಂದಿ ಸಚಿವ ಸಿಕ್ಕರೆ ಒಳ್ಳೇದಾಗಬಹುದು. MLA ಬಾಲಕೃಷ್ಣ ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರಾ ಇಲ್ವಾ? ಮಾಡ್ತಾವ್ರೆ. ಏನೇನ್ ಮಾಡಿದಾರೆ? ಎಲ್ಲ ಕೆಲಸ ಇಂದ್ರ ಕ್ಯಾಂಟೀನು ಅವು ಇವು ರೋಡ್ಗಳು ಪಾಡ್ಗಳು ಎಲ್ಲ ಮಾಡ್ತಾರೆ. MLA ಆಗಿ ಅವ್ರು ಬಂತವೆ ರೋಡೇ ಸರಿ ಇಲ್ಲ ಅಂದ್ಮೇಲೆ ನಿಮ್ಮ ಪಕ್ಕದಲ್ಲಿ ಎಲ್ಲಿ ಮಾಡ್ತಾರೆ? ಈಗ ಕಾಂಗ್ರೆಸ್ ಸರ್ಕಾರನೇ ಇರೋದು ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರದಿಂದನೇ ಫಂಡ್ ತಂದು ಈ ಕ್ಷೇತ್ರದಲ್ಲಿ ರಸ್ತೆಗಳನ್ನ ಚೆನ್ನಾಗಿ ಮಾಡ್ಬೋದಲ್ವಾ ಬಾಲಕೃಷ್ಣ ಅವರು? ಈ ರೋಡಲ್ಲಿ ಹೋಗಿ ಬನ್ರಿ ಅಲ್ಲಿ ಗಂಟ. ಬಾಲಕೃಷ್ಣ ಅವ್ರು ಯಾಕೆ ಮಾಡ್ಲಿಲ್ಲ ಅಂತ ರಸ್ತೆನ ಫಂಡ್ ತಂದು ಸರ್ಕಾರದಿಂದ ಅಭಿವೃದ್ಧಿ ಮಾಡೋದು, ರಸ್ತೆಗಳು ಟಾರ್ ಹಾಕೋದು? ಅದನ್ನ ನಾವು ಹೇಳೋದಲ್ಲ, ಕಣ್ಣಿಂದ ನೋಡ್ಬೇಕು. MLA ಏನಪ್ಪ, MLA ಚೆನ್ನಾಗವ್ರೆ, ಇವರೆಲ್ಲ ಮಾಡ್ತಾವ್ರೆ. ಒಟ್ಟೊಳಗೆ ಅನುಕೂಲ ಏನೋ ಮಾಡ್ಲಿ, ಪುಣ್ಯಾತ್ಮರು. ಏನ್ ಅನುಕೂಲ ಮಾಡ್ತಾವ್ರೆ? ಏನಲ್ಲ ಅವು ಇವು ರೋಡು ಪಾಡು ಇವು ಎಲ್ಲ ಮಾಡ್ತಾವ್ರೆ. ನಾವೀಗ ಬಿಡದಿ ಹೋಬಳಿಯ ಕರೇನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. MLA ಬಾಲಕೃಷ್ಣ ಅವರೀಗ ಕಳೆದ 2 ವರ್ಷಗಳಿಂದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? ಏನ್ ಮಾಡ್ತಿರ್ತಾರೆ ಎಲ್ಲ ಇದು ಮಾಡಿದವ್ರೆ, ಎಲ್ಲ ಕೆಲಸ ಎಲ್ಲ ಮಾಡ್ತಾವ್ರೆ, ಎಲ್ಲ ಮಾಡವ್ರೆ. ಇನ್ನೇನ್ ಮಾಡ? ಕುಡಿಯುವ ನೀರು, ಚರಂಡಿ, ವಿದ್ಯುತ್ ದೀಪ ಇವೆಲ್ಲ ಇವೆಯಾ? ಹೇಗೆ? ಕುಡಿಯೋ ನೀರಿಗೆ ಅನುಕೂಲ ಐತಿ ನಮ್ಮ ಕುಡಿಯಲ್ಲಿ. ಆಮೇಲೆ ಎಲ್ಲಕ್ಕೂ ಅನುಕೂಲ ಐತಿ, ಐತೆ. ನೀರ್ಗೇನು ತಾಪತೆ ಇಲ್ಲ. ಸೌಲಭ್ಯ ಬಸ್ಕು ಐತೆ, ಬಸ್ಕು ಅದೇ. ನೀರ್ಗೆ ತೊಂದ್ರೆ ಇಲ್ಲ, ಲೈಟ್ ತೊಂದ್ರೆ ಇಲ್ಲ, ಏನು ಇಲ್ಲ. ರಸ್ತೆ ನೋಡಿ ಹಿಂಗ ಅದೇ ಹೊಸಿ ಗುಂಡಿ ಪಾಂಡೆ ಮುಚ್ಚವ್ರೆ. ಅನುದಾನ ಏನು ಗೊತ್ತಾಯಿಲ್ಲ. ಈ ಕೃಷಿ ಇಲಾಖೆಗೆ ಆಗಲಿ, ತೋಟಗಾರಿಕೆ ಇಲಾಖೆಗೆ ಆಗಲಿ ಅನುದಾನಗಳು ಎಲ್ಲಿ ಏನೇ ಕೇಳಕ್ ಹೋದ್ರು ಅನುದಾನ ಬಂದಿಲ್ಲ. ಮೊನ್ನೆ ಒಂದು ಹೆಸರುಘಟ್ಟಲ್ಲಿ ಮೇಳ ಇತ್ತು ಸರ್. ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಮೇಳ ಕರ್ಕೊಂಡು ಹೋಗಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ನಾನು ಕೇಳಿದೆ. ಇಲ್ಲ ಅನುದಾನ ಇಲ್ಲ, ಆದ್ರಿಂದ ನಾವು ಬಸ್ಸು ಗಿಸ್ಸು ಏನು ಮಾಡೋಕ್ಕಾಗಲ್ಲ, ಇಷ್ಟ ಇದ್ರೆ ಹೋಗಿ, ಕಷ್ಟ ಆದ್ರೆ ಬಿಡಿ ಅಂತ. ಈಗ ನಾವು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಚನಬೆಲೆ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಈಗ ನಿಮ್ಮ ಮಂಚನಬೆಲೆ ಗ್ರಾಮ ಮತ್ತೆ ಮಾಗಡಿ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? ನಿಮ್ಮ MLA HC ಬಾಲಕೃಷ್ಣ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಹೇಗೆ? ಸರ್, ಏನು ಅಭಿವೃದ್ಧಿ ಅನ್ನೋದೇನು ಅಷ್ಟರಲ್ಲೇ ಇದೆ. ನಮ್ಮ ಇದು ಮೇನ್ ಸೇತುವೆಗೆ, ಮೇನ್ ರೋಡ್ಗೆ ಮೇನ್ ಸೇತುವೆ ಇದು ಬಿದ್ದೋಗಾಲೆ ಹತ್ತತ್ರ 3 ವರ್ಷ ಆಯ್ತು. ಅದೇನು ಏನಾಗೈತೆ ಎತ್ತಾಗೈತೆ ಅಂತ ಏನು ಅಭಿವೃದ್ಧಿ ಇಲ್ಲ. 2 ವರ್ಷದಿಂದ ನಮಗೆ ಬ್ರಿಡ್ಜ್ ಸರಿ ಮಾಡಿಸಿಲ್ಲ, ಮತ್ತೆ ಯಾವುದೇ ಟ್ರಾವೆಲಿಂಗ್ ಕೂಡ ಮಾಡಿಸ್ಕೊಟ್ಟಿಲ್ಲ. ಸೊ ಅದರಿಂದ ತುಂಬಾ ಕಷ್ಟ ಆಗ್ತಿದೆ. ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಗೆದ್ರು DK ಶಿವಕುಮಾರ್ ಏನೋ ಯೋಗೇಶ್ವರ್ ಅವಾಗಿಂದ ಇಲ್ಲಿಗೆ ಬಂದೇ ಇಲ್ಲ.
ತಿರ್ಗಾ ಇಲ್ಲಿ ಎಲೆಕ್ಷನ್ ಗೆದ್ದಾಗಿಂದನೂ ಇಲ್ಲಿಗೂ ಬಂದಿಲ್ಲ. ಬಾಲಕೃಷ್ಣ ಅವರು ಬಂದಾಗ್ಲಿಂದನು ಸಮಸ್ಯೆಗಳು ಯಾವೂ ಇಲ್ಲ ನಮಗೆ, ಎಲ್ಲ ಮಾಡ್ತಾರೆ. ಇದೊಂದು ಬಿರುಜು ಬಿದ್ದೋಗಿರೋ ಕಾರಣ ಭಾರಿ ತೊಂದರೆ. ಅವ್ರು ಪ್ರಯತ್ನ ಪಡ್ತಾರೆ ಮಾಡಲೇಬೇಕು ಅಂತ, ಆದ್ರೆ ಸರ್ಕಾರ ಪ್ರಾಬ್ಲಮ್ ಇಂದ ಬಿರುಜಾಗಿಲ್ಲ. ಸಾರ್ವಜನಿಕ ಭಾರಿ ತೊಂದರೆ. ಇದು ಮುಖ್ಯವಾಗಿ ಮಂಚನಬೆಲೆ ಗ್ರಾಮಸ್ಥರ ಮಾತು. ಈಗ ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಬ್ರಿಡ್ಜ್ ಕುಸಿದು ಬಿದ್ದು 3 ವರ್ಷ ಆಗಿದೆ. 3 ವರ್ಷದಿಂದ ಕೂಡ ಬ್ರಿಡ್ಜ್ ಅನ್ನು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಇದರಿಂದಾಗಿ ಈಗ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಇದರಿಂದ ಜನಕ್ಕೂ ಕೂಡ ಬೆಂಗಳೂರು ಸಿಟಿಗೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮತ್ತು ಬಸ್ಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಮಾಗಡಿ ವಿಧಾನಸಭಾ ಕ್ಷೇತ್ರದ ವೀರೇಗೌಡನದೊಡ್ಡಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈಗ ಮಾತನಾಡೋಣ. ಈಗ ನಿಮ್ಮ ಊರಿನಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಏನ್ ಸಮಸ್ಯೆಗಳಿವೆ? MLA ಬಾಲಕೃಷ್ಣ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ, ಹೇಗೆ ಮಾಡ್ತಾರೆ ಕೆಲಸಗಳು? ಈಗ ಇದಕ್ಕೆಲ್ಲ ಅದಕ್ಕೆ ಗೃಹಲಕ್ಷ್ಮಿ ಆಮೇಲೆ ಈ ಸಾರಿಗೆ ಇದಕ್ಕೆಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ. ಈಗ ಯಾವ ಕೆಲಸಗಳು ಆಗ್ತಾ ಇಲ್ಲ, ಏನಿಲ್ಲ. 2,000 ಪಟ್ಟಿ ಹಾಕ್ಬೇಕು, ಸ್ಕೂಲ್ ಹುಡುಗರಿಗೆ ಫ್ರೀ ಕೊಡಬೇಕು. ಈ ಮುದುಕಿರ್ ಮೋಟಿಗೆ ಪಿಂಚಿನ್ ಜಾಸ್ತಿ ಮಾಡಿದ್ರೆ ಅವರು ಅನ್ನ ತಿಂತಾರೆ. ಸಮಸ್ಯೆ ಅದೇ, ಮೊದಲು ಮೇನ್ ಬಸ್ಸು ಫ್ರೀ ಕಿತ್ತಾಕ್ಬೇಕು. ಅದೇ ಇರೋದು, ಅದೇ ತೊಂದರೆ ಆಯ್ತದ್ದು ಗಂಡಸರಿಗೆ, ಅದೇ ತೊಂದರೆ. ರೈತರಿಗೆ ಹಾಲಿನ ತರ ರೈಟ್ ಜಾಸ್ತಿ ಮಾಡಿಲ್ಲ, ಆಳುಗಳೆಲ್ಲ ಜಾಸ್ತಿ ಮಾಡೋ ರೈಟು. ಏನು ಕೆಲಸಗಳ ಕಾರ್ಯಗಳು ನಡೆದಿಲ್ಲ ಊರುಗಳಲ್ಲಿ. ಸುಮಾರು ಅವ್ರಿಗೆ ಬಸ್ಸು ಫ್ರೀ ಆಗಿರೋದ್ರಿಂದ ಮನೆಗಳ ಟೈಮ್ ಸರಿಗೆ ಆ ಧರ್ಮಸ್ಥಳ ಇದು ಆ ಕುಕ್ಕೆ ಅದು ಇದಕ್ಕೆ ಅಂತ ಟ್ರಿಪ್ ಹೊಡಿತಾ ಇರ್ತಾರೆ. ನಮ್ಗೆ ಮನೆಗಳಲ್ಲಿ ನೆಮ್ಮದಿ ಇಲ್ಲ. ಪಾಲನರು ಜನಗಳು ಸ್ಪಂದಿಸ್ತಾರೆ, ಆದ್ರೆ ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. ಇವತ್ತು ಹಾಲು ರೈಟ್ ಹೆಚ್ಚಿಸವ್ರೆ, ರೈತರಿಗಿಲ್ಲ. ಅದು ಅವ್ರಿಗೆ ಕೇಳಿದ್ರೆ ಅಭಿವೃದ್ಧಿಗೆ ಬೇಸಿಗೆ ಮೇಲೆ ಭಾಷಣ ಅಷ್ಟೇ. ಸ್ಥಳಕ್ಕೆ ಬಂದು ಜನಗಳು ಕುಂದು ಕೊಡ್ತಾ ಏನು ಕೆಲಸ ಇಲ್ಲ, ನೆರವೇರಿಸ್ತಾ ಇಲ್ಲ. ಓಟ್ ಹಾಕಿಸ್ಕೊಳಕ್ ಬಂದವ್ರು ಮತ್ತೆ ಬಂದಿಲ್ವಾ? ಬಂದಿಲ್ಲ. ಅವ್ರು ಬಂದೇನು ಮಾಡೋದು ಇಲ್ಲ, ಏನು ಹೇಳೋದು ಇಲ್ಲ. ಬಿಡಿ, ನಮ್ಮಂತವ್ರು ಸಣ್ಣ ಪುಟ್ಟ ರೈತರಿಗೆ ಅನುಕೂಲ ಏನ್ ಬೇಕು ನಾವ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ, ಆದ್ರೆ ಯಾವ್ದು ಮಾಡಲ್ಲ ಅವ್ರು. ಚರಂಡಿಗಳು ನೋಡ್ರಿ ಹಂಗವೇ ಊರೊಳಗೆ. ಅನ್ನ ತಿನ್ನಕ್ ಮನ್ಸು ಬರಲ್ಲ. ಆ ಕೆರೆ ಏರಿ ಮೇಲೆ ನೋಡ್ರಿ ಹೋಗಕ್ ಜಾಗ ಇಲ್ಲ, ಬರಕ್ ಜಾಗ ಇಲ್ಲ. ಒಂದ್ ಬಡವರು ಬಗ್ರು ಅಂತ ಏನು ನೋಡಲ್ಲ. ಬಂದು ಏನ್ ನೋಡ್ತಾರೆ? ನಾವೀಗ ಮಾಗಡಿ ಟೌನ್ ನ ಮಾಗಡಿ ಕೋಟೆ ಪ್ರದೇಶದಲ್ಲಿದ್ದೇವೆ. ಈಗ ಮಾಗಡಿ ಕೋಟೆಗೆ ಸಾಕಷ್ಟು ಮಂದಿ ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಇಲ್ಲಿರುವಂತಹ ಜನರೊಂದಿಗೆ ಈಗ ಮಾಗಡಿ ಕ್ಷೇತ್ರದ ಬಗ್ಗೆ ಮಾತನಾಡೋಣ. MLA ಬಾಲಕೃಷ್ಣ ಅವರು MLA ಆಗಿ ಈಗ 2 ವರ್ಷ ಆಗ್ತಾ ಬರ್ತಾ ಇದೆ. ಏನಾದ್ರೂ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರಾ ಇಲ್ವಾ, ಏನ್ ಸಮಸ್ಯೆ ಇದೆ? ಇವಾಗ ಕ್ಷೇತ್ರ ಅವರು ಅಭಿವೃದ್ಧಿ ಮಾಡ್ಬೇಕಾದ್ರೆ MLA ಆಗಿದ್ದಾಗ ಕೋಟೆ ಅಭಿವೃದ್ಧಿ ಮಾಡಿದ್ರು. ಕೆಂಪೇಗೌಡ ಸಮಿತಿಯಿಂದ ಸೇರಿ ಕೋಟೆ ಅಭಿವೃದ್ಧಿ ಮಾಡಿದ್ರು. ಈ 2 ವರ್ಷ ಅಭಿವೃದ್ಧಿ ಒಳಗೆ ಏನು ಇನ್ನೂ ತಾತ್ಕಾಲಿಕವಾಗಿ ಏನೋ ನಡೆದೇ ಇಲ್ಲ. ಬಾಲಣ್ಣವರು ಬಂದಲೆ ನಮ್ಗೆ ತುಂಬಾ ಅನುಕೂಲ ಆಗದೆ. ಮೊದಲು ಎಲ್ಲ ಜಲ್ಲಿ ರೋಡ್ ಇತ್ತು, ಜಲ್ಲಿ ರೋಡ್ ಇಂದ ಸಿಮೆಂಟ್ ರೋಡ್ ಮಾಡವ್ರೆ. ಓವರ್ ಟ್ಯಾಂಕ್ಗೆ ನೀರು ಬಿಡ್ಸಕ್ಕೆ ಪ್ರಯತ್ನ ಮಾಡ್ತಾವ್ರೆ, ಇನ್ನೂ ಬಿಟ್ಟಿಲ್ಲ. ನೆಲ್ಲಿ ಎಲ್ಲ ರೆಡಿ ಆಗವೆ. ಎಲ್ಲ ಪ್ರತಿಯೊಬ್ಬ ಇದ್ರಲ್ಲೂ ಮಾಡವ್ರೆ. ಜಲ್ಲಿ ರೋಡ್ ಕಾಡ್ ರೋಡ್ ಆಗೋಗ್ಬಿಟ್ಟಿತ್ತು. ನಮ್ಮ ಮುತ್ತಿಗೆರೆಗೆ ಹೊಲ್ರಟ್ಟಿದ್ದವ ಎಲ್ಲ ಸಿಮೆಂಟ್ ರೋಡ್ ಮಾಡಿಸಿ ಇದ್ ಮಾಡಿ ಬಡವ್ರ ಬಗ್ಗರಿಗೆ ಒಂದು ಹೆಲ್ಪ್ ಮಾಡೋರು. ಆಯ್ತು, ಅಭಿವೃದ್ಧಿ ಆಯ್ತು. ನಮ್ಗೆ ಒಳ್ಳೆ ಕೆಲಸ ಮಾಡವ್ರೆ. ಎಲ್ಲ ಮಾಡ್ತಾ ಇದೀವಿ. ಏನಾದ್ರೆ ಹಸು ಹಾಕಿದ್ರೆ ಏನ್ ಪ್ರಯೋಜನ ಇದೆ? ಇಲ್ಲ ಹಾಲಿನ ರೇಟ್ ಜಾಸ್ತಿ ಮಾಡೋರಾ? ಅಲ್ಲಿ ತಗೊಂಡವ್ರೆ ಜಾಸ್ತಿ ಮಾಡೋರು ಅಷ್ಟೇನೆ. ಈ ಸರ್ಕಾರ ಬಂದು ನಮ್ಗೇನು ಒಳ್ಳೇದ್ ಮಾಡಿಲ್ಲ. ಯಾಕೆಂದ್ರೆ ರಾಷ್ಟ್ರಪತಿ ಬಂದಿದ್ರು ಮೊನ್ನೆ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಬೆಂಗಳೂರಿನಲ್ಲಿ. ಅವ್ರಿಗೆ ನಾವು ಸೆಕ್ಯೂರಿಟಿ ಇರ್ತೀವಿ. ಒಬ್ಬ ರಾಷ್ಟ್ರಪತಿ ಬಂದ್ರು ಅಂದ್ರೂ ಕೂಡ ನಾವು ಸೆಕ್ಯೂರಿಟಿಗೆ ನಮ್ಮನ್ನ ಕೇಳ್ತಾರೆ. ಸರ್ಕಾರ ಬಂದಾಗಿಂದ ಬಹಳ ತೊಂದರೆ ಆಯ್ತದೆ ರೈತರಿಗೆ. ರೈತರದೇ ಜಾಸ್ತಿ ಸಮಸ್ಯೆ ಆಯ್ತಾ ಇರೋದು. ರೈತರಿಗೆ ಏನೇ ಸಮಸ್ಯೆ ಇದೆ? ಈಗ ಹೈನುಗಾರರಿಗೆ ಏನು ಸಹಾಯಧನ ಸಿಗ್ತಾ ಇಲ್ವಾ ಸರ್ಕಾರ? ಯಾವ ಸಹಾಯಧನೂ ಇಲ್ಲ. ಗೃಹಲಕ್ಷ್ಮಿ ಕೊಡ್ತೀನಿ ಅದು ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ. ಯಾವ ಕಾಮಗಾರಿ ಮಾಡೋರೆ? MLA ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. 2 ವರ್ಷದಿಂದ ಏನ್ ಮಾಡಿದ್ದಾರೆ? ಜನಕ್ಕೆ ಏನೇ ಸಮಸ್ಯೆಗಳಿವೆ ಹೇಗೆ ಅಂತ? ಏನ್ ಸಮಸ್ಯೆಗಳು? ಯಾವ ಸಮಸ್ಯೆ ಬರ್ತದೆ? ಯಾವ ಎಲ್ಲ ಫ್ರೀ ಕೊಟ್ಕೊಂಡು ಆ ಫ್ರೀನು ಹೆಂಗಸರು ಮಾಡೋದು ಗೊತ್ತಾಯಿಲ್ಲ. ನಾವೆಲ್ಲ ನಿಂತ್ಕೊಂಡು ಹೋಗ್ಬೇಕು. ನೀನ್ ಎಲ್ಲಿಂದ ಎಲ್ಗಾನ ಹೋಗು, ಯಾವ ದೇಶಕ್ಕನ ಹೋಗು, ಯಾವ ಮಡ್ರಾಸ್ಕನ ಹೋಗು, ಎಲ್ಲ ನಿಂತ್ಕೊಂಡು ನಾವು ಸಾಯ್ಬೇಕು. ಸರ್ ಏನು ಅಂತ ಕೆಲಸಗಳೇನು ಆಗಿಲ್ಲ. ಆ ತರ ಹೇಳ್ಕೊಳ್ಳೋ ಕೆಲಸಗಳು ಯಾವ್ದು ಇಲ್ಲ. ಕುಡಿಯೋ ನೀರೇನು ಮೋದಿಯವ್ರು ಮಾಡವ್ರಪ್ಪ. ಮೋದಿಯವ್ರು ಮಾಡವ್ರೆ. ಚರಂಡಿಯಿಂದ ಇನ್ನು ಮಾಡಿಲ್ಲಪ್ಪ, ಹಂಗೆ ಬಿದ್ದದೆ ಚರಂಡಿಗಳು ಹಂಗೆ ಬಿದ್ದದೆ. ಈ ಮೋದಿಯವ್ರು ಮಾತ್ರ ನೀರು ಬರಂಗ್ ಸ್ವಲ್ಪ ಮಾಡವ್ರೆ. ಕ್ಷೇತ್ರನ ಅವ್ರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಿಲ್ಲ. ಆದ್ರೆ ನಮ್ದು ಬೆಂಗಳೂರಿಂದ ತಾವರೆಕೆರೆ ಹೋಗೋ
ಮಾರ್ಗ ನಾವು ಬೇಗ ರೆಡಿ ಮಾಡಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಬಹಳ ಹೌದು ಸರ್. ಅದು ಅಭಿವೃದ್ಧಿ ಮಾಡಕ್ ದುಡ್ಡಿಲ್ಲ ಸರ್ ಬಜೆಟ್ ಅಲ್ಲಿ. ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೊಟ್ಬಿಟ್ಟು ಅಭಿವೃದ್ಧಿ ಮಾಡಕ್ಕೆ ಎಲ್ಲದೆ ಕಾಸಲ್ಲದೆ ಮಾಡ್ತಾ ಇದ್ದಾರೆ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನೇನ್ ಮಾಡಿದಾರೆ ಒಳ್ಳೆ ಕೆಲಸಗಳು? ಮಾಡಿ ಬೆಂಗಳೂರು ರಸ್ತೆ ಮಾಡ್ತಾ ಇದ್ದಾರೆ, ಹಳ್ಳಿಗಳೆಲ್ಲ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಟೌನ್ ಒಳಗೆಲ್ಲ ಸುಮಾರು ಎಲ್ಲ ರಸ್ತೆಗಳೆಲ್ಲ ಮಾಡ್ತಾ ಇದ್ದಾರೆ. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೇನ್ ಬೆಟ್ಟ ತೋರ್ಸಂಗಿಲ್ಲ, ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾವ್ರೆ. ಏನೇನ್ ಮಾಡಿದ್ದಾರೆ? ಸಾಕಷ್ಟು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, KSRTC ಡಿಪೋ ಮಾಡಿದ್ದಾರೆ, ಹಿಂದೆ ಎಲ್ಲ ಸಾಕಷ್ಟು ಮಾಡಿದ್ದಾರೆ. ಈಗಲೂ ಬೇಜಾರು ಮಾಡ್ತಾ ಇದ್ದಾರೆ. ನಾವೀಗ ಮಾಗಡಿಯ ಕೆಂಪೇಗೌಡ ಸ್ಟ್ಯಾಚ್ಯೂ ಪಾರ್ಕ್ ನಲ್ಲಿ ಇದ್ದೇವೆ. ಈ ಪಾರ್ಕ್ ನಲ್ಲಿರುವಂತಹ ಜನರೊಂದಿಗೆ ಮಾಗಡಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. ಈಗ ಬಾಲಕೃಷ್ಣ ಅವರು 5ನೇ ಬಾರಿ MLA ಆಗಿ ಈಗ ಏಪ್ರಿಲ್ಗೆ 2 ವರ್ಷ ಆಗ್ತಾ ಇದೆ. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಹೇಗೆ MLA ಬಾಲಕೃಷ್ಣ ಅವರು? ಏನಿಲ್ಲ, ಮಾಗಡಿ ಹೆಂಗದ ಹಂಗೆ ಇದೆ ಬಿಟ್ರಿ, ಯಾಕೆ ಹೇಳ್ತಾರೆ ಅದಕ್ಕೆ. ಏನ್ ಸಮಸ್ಯೆ ಇತ್ತು, ಏನ್ ಬಗೆಹರಿಸಬೇಕು, ಏನ್ ಮಾಡ್ಬೇಕು? ಏನ್ ಸಮಸ್ಯೆಯಲ್ಲಿ ಈ ಜನ ಬೆಂಗಳೂರಿಗೆ ತಪ್ಪಿಸಿ ಇಲ್ಲಿ ಒಂದು ಉದ್ಯೋಗ ಮಾಡಿಸಿದ್ರೆ ಆಗ್ತಿಲ್ಲ. ಹೆಂಗಸ್ ಮಾಗಡಿಗೆ ಹೋಗೋದ್ರಿಂದ ಬೆಂಗಳೂರಿಗೆ ಹೋಗೋದು ತಪ್ತದೆ. ಹೇಮಾವತಿ ನೀರು ಬಂದ್ರೆ ಒಳ್ಳೇದಲ್ವ ಸ್ವಾಮಿ, ತರಬೇಕು. ತತ್ತೀವಿ ಅಂತವ್ರೆ, ತರೋದು ಯಾವಾಗ ಬರ್ತದೆ ಅಂತವ್ರೆ, ಬಂದ್ರೆ ಒಳ್ಳೇದು ಅಷ್ಟೇ. ಮಾಗಡಿ ಕ್ಷೇತ್ರದಲ್ಲಿ ಏನ್ ಸಮಸ್ಯೆಗಳಿವೆ? ಮಾಗಡಿ ಕ್ಷೇತ್ರದಲ್ಲಿ ಇನ್ನು ಪರಿಹಾರ ಆಗ್ಬೇಕಾದಂತ ಸಮಸ್ಯೆ ಸಾಕಷ್ಟಿದಾವೆ. ಅದ್ರ ಬಗ್ಗೆ ಈಗ ಕೆಲವು ಸಮಸ್ಯೆಗಳನ್ನ ಈಗ 6 ಸಲ ಅವ್ರೇನು ಶಾಸಕ ಆಗಿದ್ರು, ದಡದಲ್ಲಿ ಆಗಿದ್ದಂಥ ಸಂದರ್ಭದಲ್ಲೂ ಕೆಲವು ಕಾರ್ಯಗಳು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಹೇಳ್ತಿದ್ದೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ಮಾಡಿನ ಬಂಗಾರ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರು MLA ಆಗವ್ರೆ, ಎಲ್ಲ ಆಗವ್ರೆ. ಆದ್ರೆ ಮಾಗಡಿ ತಾಲೂಕು ಶೂನ್ಯ. ಈಗ ನಮ್ಮ ತಾಲೂಕಲ್ಲಿ ಹೇಮಾವತಿ ನೀರು ಬರಬೇಕು, ಕೈಗಾರಿಕಾ ಪ್ರದೇಶ ಆಗಬೇಕು, ಅವಾಗ ನಮ್ಮ ಮಾಗಡಿ ಅಭಿವೃದ್ಧಿ ಆಗ್ತದೆ. ಈಗ ಬಾಲಣ್ಣವ್ರು ಇರೋದ್ರೊಳಗೆ ಉತ್ತಮವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ 10ಕ್ಕೆ 8 ಮಾರ್ಕ್ಸ್ ಕೊಡ್ಬೋದು. ಈ ಕ್ಷೇತ್ರದಲ್ಲಿ ಗೆದ್ದು 1-2 ವರ್ಷ ಆಗಿದೆ, ಇನ್ನ 3 ವರ್ಷ ಇದೆ. ಇನ್ನು ಕೆಲಸ ಮಾಡೋದು ಬೇಜಾನ್ ಇದೆ ಮಾಗಡಿ ತಾಲೂಕು. ಗ್ಯಾರಂಟಿ ಅನ್ಕೊಂಡು ಯಾಕೆ ಗ್ಯಾರಂಟಿ ಕೊಡ್ಬೇಕಾಯ್ತು? ಯಾರನ್ನ ಕೇಳಿದ್ರ? ಇತ್ತಲ್ಲ ಮೊದ್ಲೇನೆ ನಿಮ್ಗೆ ಬಡವ್ರಿಗೆ ಅವ್ರಿಗೆ ಕೊಡ್ಬೇಕಾಗಿತ್ತಲ್ಲ, ಅದನ್ನೇ ಮುಂದುವರ್ಸಿದ್ರ? ಯಾಕೆ ಬೇಕಾಗಿತ್ತು? ಏನು ಅಭಿವೃದ್ಧಿ ಆಯ್ತಲ್ಲ, ₹1. ಈಗ ನೀವು ಜಿಲ್ಲಾ ಪಂಚಾಯತಿ ಎಕ್ಸ್ ಮೆಂಬರ್, ನಿಮ್ ಕ್ಷೇತ್ರದಲ್ಲಿ ಏನ್ ಸಮಸ್ಯೆಗಳಿವೆ? ಬಾಲಕೃಷ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ ಹೇಗೆ? ನಮ್ಮ ತಾಯಣ ₹1 ಅಭಿವೃದ್ಧಿ ಆಗಿಲ್ಲ. ಈ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ನಾವು ಕಾಂಗ್ರೆಸ್ನವರು ಯಾಕಾದ್ರೂ ಓಟ್ ಹಾಕೋದು ಅನ್ನಿಸ್ತದೆ. ಆ ನರ್ಸು ಬೆಳಿಗ್ಗೆ ಮನೆ ಹತ್ರಕ್ಕೆ ಬಂದಿದ್ಲು, 4 ತಿಂಗಳಾಗದೆ ಸಂಬಳ ಆಗಿ ₹10,000 ಕೊಡಿ. ಇಲ್ಲೊಬ್ಬ ಮಾಸ್ಟ್ರು ಕೂತವನೆ 3 ತಿಂಗಳ ಸಂಬಳ ಆಗಿಲ್ಲ, ನಾನು ಹೆಂಗೆ ಜೀವನ ಮಾಡ್ಲಿಂತಾನೆ. ಇನ್ನೊಬ್ಬ ಮಾಸ್ಟ್ರು ರಿಟೈರ್ಡ್ ಆಗಿ 4 ತಿಂಗಳಾಯ್ತು, ಅವ್ನಿಗೆ ಪೆನ್ಷನ್ ಸೆಟ್ಲ್ ಆಗಿಲ್ಲ. 35 ವರ್ಷದಿಂದ ರೈತರು ಎಲ್ಲ ಮಂಜೂರಾತಿ ದೊರಕೊಟ್ರು, ದೊರಕಿಸ್ಬಿಟ್ಟು ರೈತರು ಸಾಗುವಳಿ ಚೀಟಿ ಕೊಟ್ಟಿಲ್ಲ. ನಾವೀಗ ಮಾಗಡಿ ತಾಲೂಕು ಆಫೀಸ್ನ ಮುಂಭಾಗದಲ್ಲಿದ್ದೇವೆ. ಈ ಮಾಗಡಿ ತಾಲೂಕು ಆಫೀಸ್ಗೆ ಬೇರೆ ಬೇರೆ ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಅವರೊಂದಿಗೆ ಈ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಈಗ ಮಾಗಡಿ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? ಈಗ MLA ಆಗಿ ಬಾಲಕೃಷ್ಣ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ ಹೇಗೆ? ಕ್ಷೇತ್ರನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಒಂದು ಸಮಸ್ಯೆ ಏನು ಅಂದರೆ, ಈ ತಾಲೂಕು ಆಫೀಸ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ವ್ಯವಸ್ಥೆನ ಸರಿ ಮಾಡಿದರೆ ನಂಬರ್ 1 ಆಗುತ್ತೆ ಸರ್. ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ಅಂತ ಪಾಪು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಅವ್ರು ಕೇಳ್ತಾ ಇದ್ದಾರೆ, ರೇಷನ್ ಕಾರ್ಡ್ ಕ್ಲಿಯರ್ ಮಾಡಿಕೊಡಿ, ಅಡ್ಮಿಷನ್ ಮಾಡಿದ್ರೆ ಪಾಪುನ ಅಂತ. ಈ ತಿಂಗಳಲ್ಲಿ 3 ಟೈಮ್ ಬರೋಕ್ಕೆ ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ 7ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ. ಈ ಥರ ಬಂದರೆ ಬಡವ್ರ ಬಗ್ಗರಿಗೆ ಏನು ಹೆಲ್ಪ್ ಆಗ್ತಾ ಇದೆ? ಯಾರು ಕೇಳೋರಿಲ್ಲ, ರೆಸ್ಪಾನ್ಸ್ ಮಾಡೋರಿಲ್ಲ, ಆಫೀಸರ್ ಎಲ್ಲ ಹೋಗಿರ್ತಾರೆ. ಏನು ಜಮೀನಿನ ಬಗ್ಗೆಗೆ ಯಾರನ್ನ ತಂದ್ಕೊಂಡಿರ್ಸ್ಬಿಟ್ಟು ಕೇಳಕ್ ಹೋದ್ರೆ ಅದು ಇದು ಅಂತ ಹೇಳ್ತಾವ್ರೆ. ಹಂಗಾಮಿ ಸಾಗುವಳಿಯಲ್ಲಿ ನಮ್ಮ ತಾತನಿಗೆ ಆಗದೆ, ನಮ್ಗಾಗದೆ, ಕೈ ಬಿಟ್ಬಿಟ್ಟು ಆಗಿರೋದು ಅದೇ ಕಾಪಿ. ಏನು ಮಾಡ್ತಾ ಇಲ್ಲ, ಕೇಳಕ್ ಹೋದ್ರೆ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ತಾರಲ್ಲ, ಏನ್ ಮಾಡೋಣ ನಾವು? ಸುರೇಶ್ ಅವರಿಗೆ ನಿಮ್ಮ ಮಾಗಡಿ ಕ್ಷೇತ್ರದಲ್ಲಿ ಈಗ ಬಾಲಕೃಷ್ಣ ಅವರು MLA ಆಗಿ ಈಗ 2 ವರ್ಷ ಪೂರ್ಣ ಆಗ್ತಾ ಇದೆ. ಈಗ 5ನೇ ಬಾರಿ MLA ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಈಗ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಆದರೂ ನಮ್ಮ ಬಾಲಕೃಷ್ಣ ಅವರು ತಮ್ಮ ಕೈಲಾದಷ್ಟು ಮಟ್ಟಿಗೆ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಭಾವಿಸಿದ್ವಿ. ಪ್ರಗತಿ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಈ ಕ್ಷೇತ್ರದಲ್ಲಿ ಬಾಲಕೃಷ್ಣ ಅವ್ರು ಬಂದ ಮೇಲೆ ತುಂಬಾ ಅಭಿವೃದ್ಧಿ ನಡೀತಾ ಐತೆ. ಈಗ ನಮ್ಮ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳಿದ್ರಲ್ಲ, ರೆವಿನ್ಯೂಗೆ ಸುಮಾರು ಕೇಸ್ಗಳು ಪೆಂಡಿಂಗ್ ಇತ್ತು, ಅವನ್ನೆಲ್ಲ ಈಗ
ಒಳ್ಳೆ ಪ್ರಗತಿಪರ ಇದರಲ್ಲಿ ನಡೀತಾ ಇದೆ, ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ಬಟ್ ಈ ಸರಿ MLA ಆದಮೇಲೆ ಆದಷ್ಟು ಕೆಲಸ ಕಾರ್ಯಗಳು ಗಮನ ಕೊಡ್ತಾ ಇದ್ದಾರೆ, ಆದರೂ ಕೆಲಸ ಆಗುತ್ತೆ. ಏನು ಅಂತ ಅಭಿವೃದ್ಧಿ ಕಾಣ್ತಾ ಇಲ್ಲ ಸರ್. ಮಾಡ್ತಿದ್ದಾರೆ, ಅವ್ರು ಏನು ಬೇರೆ ಮಾಡಿಲ್ಲ ಅಂತ ಹೇಳಲಿಲ್ಲ. ಈಗ ಕೋರ್ಟ್ ಬಿಲ್ಡಿಂಗ್ ಆಗಬೇಕಾದ್ರೆ ಅವ್ರ ಪೀರಿಯಡಲ್ಲಿ ಆಗಿತ್ತು, ನಾವಿಲ್ಲ ಅಂತ ಹೇಳಲ್ಲ, ನಾವಂತೂ ಅವ್ರನ್ನ ನೆನಿತೀವಿ. ಆದ್ರೆ ಇನ್ನೂ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಯಾಕೆಂದ್ರೆ ರೋಡ್ ಅಂತೂ ನೀವು ನೋಡಿದಿರಿ ಮಾಗಡಿಲಿ, ನಾವೇನು ಹೇಳಂಗಿಲ್ಲ. ನಾವೀಗ ಮಾಗಡಿ ಟೌನ್ ಕಲ್ಯಾ ಗೇಟ್ ನಲ್ಲಿ ಇದ್ದೇವೆ. ಇಲ್ಲಿರುವಂತಹ ಜನರೊಂದಿಗೆ ಈಗ ಮಾಗಡಿಯ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. ಈಗ ಬಾಲಕೃಷ್ಣ ಅವರು 5ನೇ ಬಾರಿ MLA ಆಗಿ ಈಗ 2 ವರ್ಷ ಪೂರ್ಣ ಆಗ್ತಾ ಇದೆ. ಏನು ಈಗ 2 ವರ್ಷದ ಅವಧಿಯಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಮಾಡ್ಬಿಟ್ರು, ಎಲ್ಲ ಮಾಡ್ಬಿಟ್ಟಾರೆ, ಒಂಚೂರು ಇಲ್ಲ, ಎಲ್ಲ ಮುಗಿಸ್ಬಿಟ್ಟವ್ರೆ. ನಡೀಲಿ ಮನೆಗೆ ಅಂತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಹೇಳಿ, ಏನು ಕೆಲಸ ಇಲ್ಲ, ಹಂಗ ಏನೋ ಮಾಡಿಲ್ಲ. ಏನ್ ಮಾಡ್ತಾರ್ರಿ? ಇವತ್ತು ಎಲ್ಲ ತೋಟ, ಅಡಿಕೆ ತೋಟ ಎಲ್ಲ ಒಣಗ್ತಾವೆ. ಇವ್ರು ಏನು ಬೇಕಿರಲ್ಲ, ಸರ್ಕಾರ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, JDS ಸರ್ಕಾರ ಆಗಿರ್ಬೋದು. ಈಗ ಬಾಲಕೃಷ್ಣ ಅವ್ರ ಕೆರೆಗೆ ನೀರು ತುಂಬಿಸಿಲ್ಲ ಸರ್. ನಮ್ಮ ಕೆರೆಗಳು ನೀರು ಬಿಟ್ಟೇ ಇಲ್ವಲ್ಲ ಸರ್. ನಾವು ಹೇಳ್ತಾ ಇರೋದು ಬಾಲಕೃಷ್ಣ ಅಂತಲ್ಲ, ಯಾವುದೇ ಸರ್ಕಾರ ಇರ್ಬೋದು, ಒಟ್ಟು ಕೇಳ್ತಾರೆ ಅಷ್ಟೇ. ಈ ಭಾಗ್ಯ ಆ ಭಾಗ್ಯ ಎಲ್ಲ ಕೊಟ್ಬಿಟ್ಟು ಅನುದಾನಗಳೇ ಕೊಡ್ತಾ ಇಲ್ಲ. ಯಾವ 224 ಕ್ಷೇತ್ರಕ್ಕೆ ಅನುದಾನಗಳೇ ಹೋಗ್ತಿಲ್ಲ. MLAಗಳಿಗೆ ಫ್ರೀ ಭಾಗ್ಯಕ್ಕೆ ದುಡ್ಡು ಹೊಂಚಕ್ಕೆ ಆಗ್ತಿಲ್ಲ ಅವ್ರ ಕೈಲಿ. ಈಗ ಅವಲೇ ನೋಡಿ, ಯಾವುದೋ ಬೇರೆ ಸ್ಟೇಟಲ್ಲಿ ಉತ್ತರಾಖಂಡ ಯಾವುದೋ ಕಾಂಗ್ರೆಸ್ ಅದು ಗೌರ್ಮೆಂಟ್ ಇರೋದು, ಪ್ರೈವೇಟ್ ದೇವಸ್ಥಾನಗಳದ್ದು ದುಡ್ಡು ದುಡ್ಡು ಕೊಟ್ಟು, ಹಿಮಾಚಲ ಪ್ರದೇಶದಲ್ಲಿ ಈಗ ನ್ಯೂಸಲ್ಲಿ ನೋಡಿದೆ, ಪ್ರೈವೇಟ್ ದೇವಸ್ಥಾನಗಳದ್ದು ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅದೇ ಪರಿಸ್ಥಿತಿ ನಮ್ಮ ಸ್ಟೇಟಲ್ಲೂ ಬರುತ್ತೆ. ನಾವೀಗ ಮಾಗಡಿ ವಿಧಾನಸಭಾ ಕ್ಷೇತ್ರದ ಹೊಸಪಳ್ಯ ಗ್ರಾಮದಲ್ಲಿದ್ದೇವೆ. ಮಾಗಡಿ ಟೌನ್ ಇಂದ ತಾಳಿಕೆರೆ ಹ್ಯಾಂಡ್ ಪೋಸ್ಟ್ಗೆ ಹೋಗುವ ರಸ್ತೆಯಲ್ಲಿ ಈ ಹೊಸಪಳ್ಯ ಗ್ರಾಮ ಇದೆ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಈಗ ನಿಮ್ಮ ಮಾಗಡಿ ಕ್ಷೇತ್ರದಿಂದ SC ಬಾಲಕೃಷ್ಣ ಅವರು 5ನೇ ಬಾರಿ MLA ಆಯ್ಕೆ ಆಗಿದ್ದಾರೆ. ಈಗ 2023ರಿಂದ ಆಯ್ಕೆ ಆಗಿದ್ರು. ಈಗ 2 ವರ್ಷ ಪೂರ್ಣ ಆಗ್ತಾ ಇದೆ. ಈಗ ಕಳೆದ 2 ವರ್ಷದ ಅವಧಿನಲ್ಲಿ ಬಾಲಕೃಷ್ಣ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರಾ ಇಲ್ವಾ, ಹೇಗೆ? ಮಾಡ್ತಾ ಇದ್ದಾರೆ. ಇವಾಗ ರೋಡ್ಗಳೆಲ್ಲ ಆಗ್ತಾ ಇದೆ, ಇನ್ನ ಆಗ್ಬೇಕು. ಕೆಲವೆಲ್ಲ ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಈಗೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಪೆಂಡಿಂಗ್ ನಿಂತೋಗಿದ್ದು ಅವೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬೆಂಗಳೂರು ತಗೊಂಡು ಆಗ್ತಾ ಇದೆ. ಮೊದಲು ಅಲ್ಲಲ್ಲೇ ಸ್ವಲ್ಪ ಎಲ್ಲ ಕ್ಯಾಪ್ ಉಳ್ಕೊಂಡಿದ್ದು, ಸೇತುವೆಗಳು, ಮೋರಿಗಳು. ಮಾಡೋವಾಗ ಮಾಡ್ತೀವಿ ಅಂತಾರೆ, ಆಶ್ವಾಸ ಕೊಟ್ಟೋಯ್ತಾರೆ, ಮಾಡಲ್ಲ. ನೋಡಿ ಈಗ ಚರಂಡಿ ಇವೆಲ್ಲ ಮಾಡ್ಬೇಕಾಯ್ತು, ಗುದ್ಲಿ ಪೂಜೆ ಮಾಡಿದ್ರು, ಮಾಡ್ತಾ ಇಲ್ಲ. ದೇವಸ್ಥಾನದಿಂದಲೂ ಮಾಡಿಲ್ಲ. ಆ ಪೈಪ್ಗೆ ಕೋಟ್ಯಾಂತರ ರೂಪಾಯಿ ಕಿತ್ಕೊಂಡ್ ಅದು ಇದು ಹಾಕ್ಯವ್ರೆ. ಯಾಕೆ ಅದೆಲ್ಲ ಭೂಮಿ ಒಳಗಂತ ಅರ್ಧಕ್ಕೆ ಬಿಟ್ಟವ್ರೆ, ಅರ್ಧಕ್ಕೆ ಮಾಡ್ಯವ್ರೆ, ಅರ್ಧಕ್ಕೆ ಮಾಡ್ಯವ್ರೆ. ಮಾಡ್ತಾ ಇದ್ದಾರೆ ಅಭಿವೃದ್ಧಿ, ರಸ್ತೆಗಳು, ಬೇರೆ ಬೇರೆ ಕಾಮಗಾರಿಗಳೆಲ್ಲ ಆಗ್ತಾ ಇದೆ, ಏನು ತೊಂದರೆ ಇಲ್ವಾ? ರಸ್ತೆ ಬಿಟ್ಟು ಬೇರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ದೊಡ್ಡ ನೀರಾವರಿ ಪ್ರಾಜೆಕ್ಟ್ಗಳು ಯಾವುದೂ ಇಲ್ಲ, ಬಟ್ ರಸ್ತೆಗಳೆಲ್ಲ ಹಳ್ಳಿಗಳಲ್ಲಿ ರಸ್ತೆಗಳಾಗ್ತಾ ಇದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದರೂ ಕೂಡ ನಿರೀಕ್ಷಿತ ಮಟ್ಟಕ್ಕೆ ಆಗಲಿಲ್ಲ. ಜೊತೆಗೆ ಕೆಂಪೇಗೌಡರ ನೆಲೆ ಅನ್ನೋದಾದ್ರೂ ಇಂದ ಮಾಡಬೇಕಾಯ್ತು. ಅದೇನೋ ಸರ್ಕಾರ ಇವತ್ತೊಂದೇ ಅಲ್ಲ, ಹಿಂದಿನ ಸರ್ಕಾರಗಳು ಈ ಮಾಗಡಿನ ಐತಿಹಾಸಿಕ ನಗರ ಮಾಗಡಿ, ಆದ್ರೆ ಆಗಿಲ್ಲ. ಮಾಡ್ತಾವ್ರೆ ಅವರು ಮಾಡಿಲ್ಲ ಅಂತೇನು ಹೇಳ್ತಾ ಇಲ್ಲ, ಮಾಡ್ತಾರೆ. ಆದರೆ ಈ ಸದ್ಯದಲ್ಲಿ ದುಡ್ಡಿನ ಕಾಸಿಗೆ ವ್ಯವಸ್ಥೆಯಿಂದ ಸುಮ್ಮನೆ ಬಿಟ್ಟವ್ರೆ ಅಷ್ಟೇ. ಕೊರತೆ, ದುಡ್ಡಿನ ಕಾಸು ಕೊರತೆ ಆಗಿದ್ದರಿಂದ ಇದು ಮಾಡ್ಕೊಂಡು ಬಿಟ್ಟವ್ರೆ. ಅದೇನು ಮಾಡಲ್ಲ ಅಂತೇನಲ್ಲ, ಮಾಡ್ತೀವಿ ಅಂತ ಹೇಳ್ತಾರೆ, ಅದೇನು ಮಾಡಿಲ್ಲ ಅಷ್ಟೇ. ಏನೇನು ಮಾಡಬೇಕು ಕ್ಷೇತ್ರಕ್ಕೆ? ಈ ರೋಡ್ ಬೇಕು, ಮನೆಗಳು ಬೇಕು, ಮತ್ತು ಇವ್ಯಾವ ಅರ್ಜಿಗಳು ಹಾಕೊಂಡವ್ರೆ ಜಮೀನುಗಳಿಗೆ, ಅವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ, ಮಾಡಿಸ್ತೀವಿ ಅಂತಾರೆ. ಆಯ್ತಾಯ್ತು. ಈ ಗ್ಯಾರಂಟಿಗಳ ಇದರಿಂದ ಅಮೌಂಟ್ ಬಿಡುಗಡೆ ಆಗ್ತಾ ಇಲ್ಲ. ಅಮೌಂಟ್ ಬಿಡುಗಡೆ ಆಗಿದೆ, ನಮ್ಮ ಶಾಸಕರು ಸಹ ಕೆಲಸ ಮಾಡಿಸ್ತಾ ಇದ್ರು. ಇವಾಗ ಇನ್ನೊಂದು ಏನಂತ ಇದ್ರೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಇದೇ ಪಕ್ಕದಲ್ಲಿ ಇಲ್ಲಿ ಕೆಂಸಾಗ ಒಂದು ಊರಿದೆ, ಕೆಂಪೇಗೌಡರ ಐಕ್ಯ ಸ್ಥಳ, ಅದನ್ನ ಇನ್ನೊಂದೇನು ಟೂರಿಸ್ಟ್ ಪ್ಲೇಸ್ ಮಾಡ್ತೀವಿ ಅಂತಂದ್ರು, ಮಾಡಿಲ್ಲ. ನಾವೀಗ ಮಾಗಡಿ ವಿಧಾನಸಭಾ ಕ್ಷೇತ್ರದ ತಾಳಿಕೆರೆ ಹ್ಯಾಂಡ್ ಪೋಸ್ಟ್ ನಲ್ಲಿ ಇದ್ದೇವೆ. ಇದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಇರುವಂತಹ ಗ್ರಾಮ. ಈ ಗ್ರಾಮದ ಜನರೊಂದಿಗೆ ಈಗ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ MLA ಬಾಲಕೃಷ್ಣ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರಾ, ಹೇಗೆ, ಮತ್ತು ಕ್ಷೇತ್ರದಲ್ಲಿ ಇನ್ನು ಏನೇನು ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಇಲ್ಲಿನ ಜನರೊಂದಿಗೆ ಈಗ ಮಾತನಾಡೋಣ. ಈಗ ಬಾಲಕೃಷ್ಣ ಅವ್ರು ಏನು ಅಭಿವೃದ್ಧಿ ಮಾಡ್ತಾ ಇದಾರಾ ಇಲ್ವಾ? ಏನ್ ಮಾಡ್ತಾ ಇಲ್ಲ ಸರ್. 5ನೇ ಬಾರಿ ಮತ್ತೆ ಜನ ಯಾಕೆ ಕೆಲಸದ್ರು ಅವರು ಮಾಡಿ ಕೊಟ್ಟು ಸಾಕಾಗದೆ. ನಮ್ಗೆ ಬೇಲ್ಕೆರೆಗೆ ಒಂದು ರೋಡ್ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ಅವ್ರವ್ರ ಅಭಿವೃದ್ಧಿನೇ ಮಾಡ್ಕೊತಾವ್ರಲ್ಲ. ಹೌದಾ? ಜನಕ್ಕೆ ಏನ್ ಮಾಡ್ತಾ ಇಲ್ಲ. ಎಲ್ ಮಾಡ್ತಾವ್ರಿ? ಮಾಡ್ಬೇಕಲ್ಲ ಇಲ್ಲಿ ಈಗ.
ಕುಡಿಯೋ ನೀರಿಲ್ವಲ್ಲ. ನಾವು ನೇರ್ಲಿಕೆರೆನೆಯ ಇವತ್ತು ಆದಷ್ಟು ಬಾಲಕೃಷ್ಣ ಬಂದ್ಮೇಲೆ ಕುಡಿಯೋ ನೀರಿಂದು, ರೋಡಿಂದು, ಮನೆವು ಎಲ್ಲ ಆಗಿದೆ ಸರ್. ಈಗ ಬಾಲಕೃಷ್ಣ ಅವರು ಈಗ 5ನೇ ಬಾರಿಗೆ MLA ಆಗಿ ಈಗ 2 ವರ್ಷ ಪೂರ್ಣ ಆಗ್ತಾ ಇದೆ. ಈ 2 ವರ್ಷದ ಅವಧಿಯಲ್ಲಿ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಾರಾ, ಹೇಗೆ ಮಾಡ್ತಾ ಇದ್ದಾರೆ ಸರ್? ಒಂದೊಂದು ಕಾರ್ಯಕ್ರಮಗಳು ಮಾಡೋದಿದೆ, ಇದುವರೆಗೂ ಮಾಡಿದ್ದಾರೆ, ಪರವಾಗಿಲ್ಲ. ಏನೇನು ಮಾಡಿದ್ದಾರೆ? ರೋಡ್ ಅಭಿವೃದ್ಧಿ ಆಗಿದೆ, ಲೈಟಿಂಗ್ಸ್ ಆಗಿದೆ, ಪಂಚಾಯತ್ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ, ಸಿಮೆಂಟ್ ರೋಡ್ ಆಗಿದೆ, ಕಾಂಕ್ರೀಟ್ ರೋಡ್ ಆಗಿದೆ. ಸತತವಾಗಿ 5 ಬಾರಿ MLA ಆಗಿ ಅಭಿವೃದ್ಧಿಗೇನು ಇನ್ನು ಹೊರತು ತುಂಬಾ ಅಭಿವೃದ್ಧಿ ಕುಂಠಿತ ಆಗಿದೆಯೇ ಹೊರತು ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಡ್ತಾ ಇದ್ದಾರೆ, ಇವಾಗ ಮಾಡಿರಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ನಡೀತಾ ಇದೆ, ಎಲ್ಲ ರಸ್ತೆ ಕಾಮಗಾರಿಗಳು ಎಲ್ಲ ನಡೀತಾ ಇದ್ದಾವೆ. ಈಗ ಅವ್ರದ್ದು ಒಂದು ರಾಜಕಾರಣದ ಒಂದು ವರ್ಚಸ್ಸು ಚೆನ್ನಾಗಿದೆ, ಜನಬೆಂಬಲ ಚೆನ್ನಾಗಿದೆ. ಅದಕ್ಕೆ ಅಂತಂದರೆ ಅವ್ರು ಪಾಲನೆ ಚೆನ್ನಾಗಿದ್ದಾರೆ. ಅವ್ರು ಏನೇ ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ 5 ಬಾರಿಯಿಂದ ಅವ್ರಿಗೆ ಸರ್ಕಾರ ಸಿಕ್ಕಿರಲಿಲ್ಲ. ಈ ಸಾರಿ ನಮ್ಮ ಬಾಲಣ್ಣವ್ರಿಗೆ ಸರ್ಕಾರ ಸಿಕ್ಕಿದೆ, ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾವ್ರೆ, ಜನಗಳ ಕಣ್ಣು ಕಾಣ್ತಾ ಇದೆ. ಇತ್ತೀಚೆಗೆ ನಮ್ಮ ಕುದೂರಿಗೆ ನಾನು ನೋಡೋ ಮಟ್ಟಿಗೆ ಸ್ವಲ್ಪ ಕಾಮಗಾರಿಗಳು ಕೆಲಸ ತಂದಿದ್ದಾರೆ, ಮಾಡ್ತಾ ಇದೆ. ಒಂದು 2-3 ರಸ್ತೆಗಳೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಹೇಳಿ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ HC ಬಾಲಕೃಷ್ಣ 3 ಬೇರೆ ಬೇರೆ ಪಕ್ಷಗಳಿಂದ 5 ಬಾರಿ MLA ಆಗಿ ಆಯ್ಕೆ ಆಗಿದ್ದಾರೆ. ಈಗ 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಕ್ಷೇತ್ರದಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಜನ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಮಾಗಡಿ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳಿಲ್ಲ, ಉದ್ಯೋಗಕ್ಕಾಗಿ ಜನ ಬೆಂಗಳೂರಿನತ್ತ ವಲಸೆ ಹೋಗ್ಬೇಕಾಗಿದೆ. ಹೀಗಾಗಿ ಮಾಗಡಿ ಕ್ಷೇತ್ರದಲ್ಲೇ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ಜೊತೆಗೆ ಮಾಗಡಿ ಕ್ಷೇತ್ರದಲ್ಲಿ ಮೂಲಸೌಕರ್ಯವನ್ನು ಅಭಿವೃದ್ಧಿ ಮಾಡಬೇಕು, ಜೊತೆಗೆ ಮಾಗಡಿ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿ ರೈತರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಜನ ಇಡ್ತಾ ಇದ್ದಾರೆ. ಈಗ ಮುಂದಿನ 3 ವರ್ಷದ ಅವಧಿಯಲ್ಲಿ ಬಾಲಕೃಷ್ಣ ಅವರು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನುವ ನಿರೀಕ್ಷೆಯನ್ನು ಕೂಡ ಕ್ಷೇತ್ರದ ಜನ ಇಟ್ಕೊಂಡಿದ್ದಾರೆ. ಜೊತೆಗೆ ಕೆಲವರು MLA ಬಗ್ಗೆ ತಮ್ಮ ಅಸಮಾಧಾನವನ್ನು ಕೂಡ ಈ ಕ್ಷೇತ್ರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಸಿದ್ದು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್ ಮಾಗಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.